ಸೂಲಿಕೆರೆ ಗ್ರಾಮಸ್ಥರ ಆಶೀರ್ವಾದದೊಂದಿಗೆ ಕುರುಕ್ಷೇತ್ರ ಅಥವಾ ಧರ್ಮ ರಾಜ್ಯ ಸ್ಥಾಪನೆ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಈ ದಿವಸ ಅಭಿನಯಿಸಲಿದ್ದೇವೆ. ಕೌಂತೆಯರು ಆ ಹೇಡಿಗಳಾದ ಪಾಂಡವರು ಧರ್ಮಕ್ಷೇತ್ರವಾದ ಈ ಕುರುಕ್ಷೇತ್ರದಲ್ಲಿ ಗುರು ಪಾಂಡವರ ಭೀಕರ ಮಹಾಸಂಗ್ರಾಮ, ಈ ದುರ್ಯೋಧನನ ಛಲ ಮತ್ತು ಬಲವನ್ನು ಈ ಜಗತ್ತಿಗೆ ತೋರ್ಪಡಿಸಲು ಬಂದೊಳಗಿದ ಮುಂದೆ ಮಹಾಸಮರ. ಆ ಪಾಂಡವರಾದರೂ ಈ ಪೃಥ್ವಿಯನ್ನಾಳಲು ಅಸಮರ್ಥರು. ಅವರಂತಹ ಬಲಾಢ್ಯರೇ ಆಗಿದ್ದರೆ ನನ್ನನ್ನು ಜಯಿಸಿ ರಾಜ್ಯವನ್ನು ಪಡೆಯಲಿ, ಇಲ್ಲವಾದಲ್ಲಿ ಪುನಃ ಕಾಡಿಗೆ ಹೋಗಲಿ. ಈ ಯುದ್ಧದ ಸಹಾಯಕ್ಕಾಗಿ ನನ್ನ ಸೋದರ ಮಾವನಾದ ಶಕುನಿಯ ಸಲಹೆಯಂತೆ ನಾನೀಗಲೇ ದ್ವಾರಕಾ ನಗರಕ್ಕೆ. ಪರಮಾತ್ಮನ ಪರಮ ಭಕ್ತರಾದ ಈ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರೂ ಸಹ ಆ ಪರಮ ಪುರುಷೋತ್ತಮನಿಗೆ ನಮ್ಮ ಮೇಲೆ ಕರುಣೆಯೇ ಬಾರಲಿಲ್ಲವಲ್ಲ. ಇರಲಿ, ಈ ಕೂಡಲೇ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನ ಆಶಯವ ಪಡೆಯುವವನು. ಒಂದು ಕಡೆಯಿಂದ ಅರ್ಜುನ, ಮತ್ತೊಂದು ಕಡೆಯಿಂದ ದುರ್ಯೋಧನ, ಇವರಿಬ್ಬರು ಈ ಯುದ್ಧಕ್ಕಾಗಿ ನನ್ನಲ್ಲಿ ಸಹಾಯ ಕೇಳಲು ಬರುತ್ತಿರುವ ಆಗಿದೆ. ಬರಲಿ ರುಕ್ಮಿಣಿ, ನನಗೆ ಯಾಕೋ ಆಯಾಸವಾದಂತಿದೆ. ನೀನಿನ್ನು ಹೋಗು ಪ್ರೇಯಸಿ. ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರೇರಣೆ ಈ ಮಂದಿರದಲ್ಲೇ ನಿರ್ಣಯಿಸಲ್ಪಡಲಾಗುವುದು. ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣಸಕನು? ಎಲ್ಲವೂ ಹಾಳಾಯ್ತಲ್ಲ ಪಾರ್ಥ. ಏಕೆ, ಏನಾಯಿತು ಸಾತ್ಯಕಿ? ನನಗೆ ಹೇಳುವ ಮನಸ್ಸಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮುಂಚೆ ದ್ವಾರಕೆಯಲ್ಲಿ, ಇದೇನಾಶ್ಚರ್ಯ? ಯಾರು ಏಕಕಾಲದಲ್ಲಿ ಏತಕ್ಕಾಗಿ ಇಲ್ಲಿ ಬಂದಿರಿ? ಕೃಷ್ಣ ಭಾಗ್ಯರವ ಕಾರ್ಗಿಚ್ಚಿನಂತೆ ಪಾಂಡವರಿಗೂ ನಮಗೂ ಭೀಕರವಾದ ಸಂಗ್ರಾಮವು ಸಿದ್ಧಗೊಂಡಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ನಾನಿಲ್ಲಿಗೆ ಬಂದೆನು ಕೃಷ್ಣ. ಅರ್ಜುನ, ಪರಮಾತ್ಮ, ನೀನು ಕೂಡ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆಂದು ತೋರುತ್ತಿದೆಯಲ್ಲ? ಹೌದು ಪರಮಾತ್ಮ. ಹಾಗಾದರೆ ಕೇಳು ಭಾವ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ನೋಡಿರಿ, ಅಪ್ರತಿಮ ವೀರ ಭಟರುಗಳಿಂದ ಕೂಡಿದ ಗುರು ಬಲರಾಮ ಯಾದವ ಅಕ್ಷೋಹಿಣಿ ಸೈನ್ಯದಳ ಒಂದು ಕಡೆ, ಯುದ್ಧೋನ್ಮುಖನು ನಿರಸ್ತನು ನಿರಾಯುಧನು ಆದ ನಾನೇ ಮತ್ತೊಂದು ಕಡೆ. ಇವೆರಡರಲ್ಲೇ ನಿನಗ್ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ತಥಾಸ್ತು ಪಾರ್ಥ. ನಿರಾಯುಧನು ನಿರಸ್ತ್ರನೂ ಆದ ಈ ಕೃಷ್ಣನಿಂದ ನನಗಾವ ಪ್ರಯೋಜನವೂ ಇಲ್ಲ. ಕೃಷ್ಣ, ಈ ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಆದರೆ ಗುರುದೇವ ಬಲರಾಮನ ಸಹಿತ ಇಡೀ ಯಾದವ ಅಕ್ಷೋಹಿಣಿ ಸೈನ್ಯ ನನ್ನ ಪಕ್ಷಕ್ಕೆ ಬರಲಿ. ಬಲೆ ಭಾವ, ಬಲೆ. ನಿನ್ನ ಪರಾಕ್ರಮಕ್ಕೆ ತಕ್ಕ ಫಲವೇ ದೊರಕಂತಾಯಿತು. ಹಾಗಾದರೆ ನಡೆ ಭಾವ, ಯಾದವ ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಆಗಬಹುದು. ನಡೆ ಭಾವ. ದುರ್ಯೋಧನ, ಗುರುದೇವ, ನೀನು ಬಂದ ಸಮಾಚಾರವನ್ನು ತಿಳಿಸು. ಗುರುದೇವ, ಪಾಂಡವರಿಗೂ ನಮಗೂ ಭೀಕರವಾದ ಸಂಗ್ರಾಮವು ಸಿದ್ಧಗೊಂಡಿರುವುದು. ಕೃಷ್ಣನು ಪಾಂಡವರ ಪಕ್ಷವನ್ನು ವಹಿಸಿದರು. ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬಂದೆನು ಗುರುದೇವ. ಏನು, ನಿಮಗೂ ಮತ್ತು ಪಾಂಡವರಿಗೂ ಭೀಕರ ಸಂಗ್ರಾಮವೇ? ಹೌದು ಗುರುದೇವ. ನೀನೇಕೆ ಚಿಂತಿಸುವೆ ದುರ್ಯೋಧನ? ಹೋಗು, ಸೈನ್ಯಕ್ಕೆ ಆಜ್ಞೆ ಮಾಡು. ನಾನು ನನ್ನ ಸೈನ್ಯವನ್ನು ಸಿದ್ಧಗೊಳಿಸುವೆನು. ಧನ್ಯನಾದೆನು ಗುರುದೇವ, ನಾನಿನ್ನು ಬರುತ್ತೇನೆ. ಆಗಲಿ. ದ್ರೌಪದ, ಕಳೆದ ದುರ್ಘಟನೆಗಳನ್ನು ಹಗಲಿರುಳು ನೆನೆದು ಈಗೇಕೆ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರುವುದು? ಶ್ರೀಕೃಷ್ಣ ಪರಮಾತ್ಮನ ದಯದಿಂದ ಈ ನಿನ್ನ ಬಹುದಿನದ ಚಿಂತೆಯು ಬಹು ಬೇಗ ದೂರವಾಗುವ ಕಾಲ ಸಮೀಪವಾಗುತ್ತಿದೆ. ಶಾಂತಳಾಗು ದ್ರೌಪದ, ಶಾಂತಳಾಗು. ಶಾಂತಿ 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 ಎಂದು ಬಿಟ್ಟಿಲ್ಲವೇ ನನ್ನ ಹುಚ್ಚುತನದ ಭ್ರಾಂತಿ? ದ್ಯೂತದಲ್ಲಿ ನಮ್ಮ ಸಿರೆಯನ್ನೆಲ್ಲ ತೊಲಸಿ ಘೋರ ಕಷ್ಟಕರವಿಲ್ಲದೆ ತುಂಬಿದ ರಾಜಸಭೆಯಲ್ಲಿ ಪಾಂಚಾಲಿ ನನ್ನ ತೊಳೆಯನ್ನು ಅಲಂಕರಿಸು ಎಂದು ತೊಡೆಗಟ್ಟಿ ಕರೆದರಲ್ಲ. ಆ
ಗರಿಗರಿಗೂ ಕರಾಳ ಧೂಮಕೇತುವಿನಂತೆ ಅಡ್ಡಗಟ್ಟಿ ಕಾಡುತ್ತಿರುವ ಆ ಸಂತತಿಯ ಘೋರ ಕೃತ್ಯಗಳು ತಮ್ಮ ಚಿತ್ತಕ್ಕಿನ್ನು ಕಿಚ್ಚನ್ನು ಹತ್ತಿಸುತ್ತಿಲ್ಲವೇ? ವಿಷಪ್ರಾಸನ, ಕಬರ ದ್ಯೂತ, ಭೀಕರ ಕಾನನವಾಸ, ಕೈಲಾಗದ ಏಡಿಗಳಂತೆ ತಲೆಮರೆಸಿಕೊಂಡು ಮುಗಿಸಿದ ಅಜ್ಞಾತವಾಸ, ಇವುಗಳ ಸ್ಮರಣೆಯನ್ನು ಒಮ್ಮೆಯಾದರೂ ಸ್ಮರಿಸಿಕೊಳ್ಳಿ. ತಮ್ಮ ಚಿತ್ತ ವಿಚಲಿತವಾಗಿ ಪ್ರತಿಕಾರ ಮುನ್ನುಗ್ಗಿದರೂ ಮುನ್ನುಗ್ಗಬಹುದು. ಅದನ್ನಳಿದು ಬಾರಿ ಬಾರಿಗೂ ಈ ಶಾಂತಿವಾದವನ್ನೇಕೆ ಅಪೇಕ್ಷಿಸಿವೆ ಅಗ್ರಜ? ಸಹೋದರ ಭೀಮಸೇನ, ನಿನ್ನ ಹೃದಯ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಆದರೆ ಸ್ವಲ್ಪ ಶಾಂತಿ ತಾಳು. ಪಾಂಡವರ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ಈಗಾಗಲೇ ನಮ್ಮ ಪಕ್ಷವನ್ನು ವಹಿಸಿರುವನೆಂದು ದೂತನು ಸಮಾಚಾರವನ್ನು ತಂದಿರೋನು. ಇನ್ನೇನು ಪರಮಾತ್ಮನ ಆಗಮನವಾಗುವುದು. ನಂತರ ನಮ್ಮ ಮುಂದಿನ ನಿರ್ಧಾರಗಳನ್ನು ಆಲೋಚಿಸೋಣ. ಶಾಂತನಾಗುತ್ತಮ್ಮ. ಇಷ್ಟೊಂದು ಅನರ್ಥನಗಳು ನಡೆಯಬಾರದೆಂದೇ ನನ್ನ ಆಲೋಚನೆ. ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲು ನೀನೇ ಹೇಳು ಕೃಷ್ಣ. ಧರ್ಮನಂದನ, ಪರಮಾತ್ಮ, ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು. ಧರ್ಮನಂದನ, ಪರಮಾತ್ಮ, ನಿನ್ನ ಮನದಾಳದ ಅಭಿಪ್ರಾಯವೇನೋ ಧರ್ಮ ಸಮ್ಮತವಾದರೆ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತವೇ ಕೃಷ್ಣ. ಅಗ್ರಜನೆಂಬ ಗಟ್ಟಿ ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ವಾಸಿಸುತ್ತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಭ್ರಾತೃ ಎಂಬ ಪಾಶ ಹರಿಗಳನ್ನು ಅಡ್ಡಗಟ್ಟುತ್ತಿದೆ. ಸುಡಬೇಕು ಎಂಬಿ ಏರಿ ಜನ್ಮವನ್ನು. ಆಹಾ, ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತಾಯಿತು. ಆದರೆ ಅರ್ಜುನ? ಪರಮಾತ್ಮ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಆದಷ್ಟು ಬೇಗ ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಮಾಡುತ್ತಿದ್ದರೆ ಈ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲವೇ? ಛೇ ಛೇ, ಧಿಕ್ಕಾರವಿರಲಿ ಕೃಷ್ಣ ಈ ನಮ್ಮ ಜನ್ಮಕ್ಕೆ. ಆಹಾ, ಅರ್ಜುನ, ನೀನೂ ಸಹ ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗುವರು. ನಿಮ್ಮಯ ಬಾಳೆದಗೆ ನಿಮ್ಮಯ ಬಾಳೆದಗೆ ನಿಮ್ಮಯ ಬಾಳೆದಗೆ ನಿಮ್ಮಯ ಬಾಳೆದಗೆ ನಿಮ್ಮಯ ಬಾಳೆದಗೆ. ಕಣ್ಣೀರು ಕರೆಯದಿರುವಲ್ಲವೇ ನಿನ್ನೀ ಕಣ್ಣೀರಿಗೆ ಬದಲಾಗಿ ಆಗ ಎಂಡಿನ ಕಣ್ಣಿನಲ್ಲಿ ಶತಸಹಸ್ರಾರುವಿಗೆ ಕಂಬನಿ ಆಡಿಸುವೆ. ಕಾಲನೇ ಕೌರವನ ಬೆಂಬಲವಾಗಿ ನಿನ್ನಲ್ಲಿ ಕಲಕಿ ಕೌರವರ ಕುರು ಸಮುದ್ರವ ಸೆಳೆದು ತರುವೆನು. ದುರ್ಯೋಧನ ದುಶ್ಯಾಸನನೆಂಬ ದುಷ್ಟ ಕೀಟಗಳ ಬಗೆದ ದುಶ್ಯಾಸನನ ಒಳಗ ಕುಡಿಗಟ್ಟಿ ಪಾತಕಿ ದುರ್ಯೋಧನ ತೊಳೆಯ ಕೃಪದ ಸುತೆ ಕಟ್ಟಿಸುವೆ ನಿನ್ನೀ ಬಿರುಮುಡಿಯ. ಪಡದಿರು ವ್ಯತೆಯ ನರಕಮರ್ದನ ಕೇಳೆನ್ನಭಿಮತವ. ಯುದ್ಧವು ಶತಸಿದ್ಧ. ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡಿ. ಭೀಮಸೇನ, ವಾಸುದೇವ, ಮುಖ್ಯವಾಗಿ ಈ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಥವಾಗಿ ಉಳಿಯಬೇಕೆಂದರೆ ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆಯಲೇಬೇಕು. ಈ ಸೌಬಲರಾಜ ಶಕುನಿಯ ಆಶ್ವಾಸನೆಗಳನ್ನು ಅಲ್ಲಗೆಳೆಯುತ್ತಿರುವ ನನ್ನ ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತರಾದ ಧರ್ಮಪ್ಪ, ದುರ್ಜಾತ, ದೂರ ದುರ್ಯೋಧನೇ, ಕೇಳು. ಅಂದು ನನ್ನ ಎತ್ತಮ್ಮನ ಸಹೋದರರೆಂಬುದನ್ನೇ ಮರೆತು ನನ್ನ ಗಾಂಧಾರ ವಂಶೋದ್ಧಾರಕರು ಆದ ನನ್ನನ್ನು, ನನ್ನ ಜನ್ಮದಾತರನ್ನು ಆ ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರವಾದ ಕಟು ಶಿಕ್ಷೆಗಳನ್ನು ನೆನಪಿಸಿಕೊಂಡರೆ ಅಪ್ಪ, ಈಗಲೂ ನನ್ನ ಗುಂಡಿಗೆಯು ನಡುಗಲಾರಂಭಿಸುವುದು, ನನ್ನ ಕೈ ಕಾಲುಗಳು ಕಂಪಿಸುವುದು, ನೂರಾರು ಈಟಿಗಳು ನನ್ನ ಎದೆಯನ್ನೇ ಇರಿದಂತೆ ಭಾಸವಾಗುವುದು. ದುರ್ಯೋಧನ, ಅಂದು ನೀನು ನಮಗೆ ದಿನಕ್ಕೊಂದು ಇಡೀ ಅನ್ನ, ಒಂದೇ ಒಂದು ಒಳಲು ನೀರನ್ನು ಕೊಡುತ್ತಿದ್ದೆಯಲ್ವೇ? ನೀನು ಕೊಡುತ್ತಿದ್ದ ದಿನಕ್ಕೊಂದು ಇಡೀ ಅನ್ನ, ಒಂದೇ ಒಂದು ಒಳಲು ನೀರು ನಮ್ಮಗಳ ಹಸಿವ ನೀಗುತ್ತಿರಲಿಲ್ಲ. ಆಗ ನನ್ನ ಸಹೋದರೆಲ್ಲರೂ ಸಮೂಹವಾಗಿ ಸೇರಿ ನಿರ್ಧರಿಸಿ ಅದೆಲ್ಲವನ್ನು ನನಗಿತ್ತು ನನ್ನ ಶ್ವಾಸದಲ್ಲಿ ಉಸಿರು ಬತ್ತದಂತೆ ಮಾಡಿ ಅವರೆಲ್ಲರೂ ಹಸುವಿನ ಆಕ್ರಂದನದಿಂದ ನರಳಿ ಒಬ್ಬೊಬ್ಬರಾಗಿಯೇ
ಅಳಬೇಡಿರಿ. ನಿನ್ನನ್ನು ನೇರವಾಗಿ ನರಕದ ಮಾರ್ಗವನ್ನಿಡಿಸುವೆನೋ, ನಿನ್ನನ್ನು ನೇರವಾಗಿ ನರಕದ ಮಾರ್ಗವನ್ನಿಡಿಸುವೆನೋ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ. ಕೃಷ್ಣನು ಯುದ್ಧವು ಅಧರ್ಮವೆಂದು ವಿಧ ವಿಧವಾಗಿ ಹೇಳಿದನು. ಅವನಕ್ಕೆ ನೀನು ನಿನ್ನ ಮೇಲಿನ ಅಭಿಮಾನದಿಂದ ನಾನವನ ಮಾತನ್ನು ನಿರಾಕರಿಸಿಬಿಟ್ಟೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಅಷ್ಟು ಪರಿಗ್ರಹವಲ್ಲ ಬಿಡು ಸುಯೋಧನ. ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ಆಗಲೇ ರಾಜಬಸವನ ದಾಂಡ ಆ ದೈತ್ಯವಿದುರನ ಮುರಿದ ಜೋಪಡಿಯಲ್ಲಿ ಆಶ್ರಯಿಸಿರುವನಂತೆ. ಚಚ, ಇದು ಅದೆಷ್ಟೊಂದು ಅವಹೇಳನ ಅಗ್ರಜ. ಸಹೋದರ, ಅವಹೇಳನವಲ್ಲ ಸಹೋದರ. ಕುಲಚಲವೆಂಬ ಗದೆ ಹಿಡಿದ ಪಂಥ ಆ ಬಂಡ ಭೀಮನ ಗುಂಡಿಗೆಯನ್ನು ಸಿಡಿ ಬಿಸಿ ರಕ್ತ ಪಾನ ಮಾಡುವ ತನಕ ನನಗೆ ಶಾಂತಿ ಇಲ್ಲ, ಸಂಪದೆ ಇಲ್ಲ. ಹೀಗಿರುವಾಗ ಸತ್ಕಾರವಂತೆ ಸತ್ಕಾರ ಒಪ್ಪದು ನನಗೊಪ್ಪದು. ಇದೆ ಸೌಬಲ ರಾಜ, ಯುದ್ಧವೇ ಹೊರತು ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ, ಕೊಡಲಾಗದು. ಕೊಡಬಾರದು, ಕೊಡಕೂಡದು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ. ಏನು ಮಾವ ನಿನ್ನ ಸಲಹೆ? ಈಗ ಬೇಡ, ಯಥಾಕಾಲದಲ್ಲಿ ವಿಜ್ಞಾಪನೆ ಪಡೆದನು. ಈಗ ಸಭೆಗೆ ವೇಳೆಯಾಯಿತು. ನಿನ್ನದೇ ಸುಯೋಧನ. ಪರಮಾತ್ಮ, ನಿಮ್ಮ ಅನುಗ್ರಹದಿಂದ ಸರ್ವರೂ ಕ್ಷೇಮ. ತಾವು ಈ ದಿನದ ಮೇಲೆ ದಯ ತೋರಿ ಇಂದಿಗೆ ದರ್ಶನವಿತ್ಯ ತಂದೆ. ಈ ನಿಮ್ಮ ಪಾದಧೂಳಿನಿಂದ ನನ್ನ ಜನ್ಮವು ಸಾರ್ಥಕವಾಯಿತು. ಈ ನನ್ನ ಕುಟೀರವು ಪವಿತ್ರವಾಯಿತು. ಇದರ ಪರಮಾನೇನ ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಬರುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿಯವರೆಗೂ ಸೆಳೆದು ತಂದಿರುವುದು. ನೀನೇನು ಸಾಮಾನ್ಯನೇ ವಿದುರ. ಗುರುವಂಶ ಉದ್ಧಾರಕ ಭೀಷ್ಮ ಪಿತಾಮಹರೇ, ನಮೋ ನಮಃ. ಕುರು ಪಾಂಡವರಿಗೆ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕಲಿಸಿ ಕುರುವಂಶವನ್ನೇ ಉನ್ನತಕ್ಕೇರಿಸಿರುವ ಗುರುದೇವೋತ್ತಮ, ನಮೋ ನಮಃ. ಗೋಮಾತೆಯ ಕ್ಷೀರ ಗೋಪಾಲನಿಗತಿ ಸಾರ. ಯದುಪತಿಯ ಭಕ್ತ ಶಿರೋಮಣಿ ವಿದುರ, ಕುಶಲವೇ? ಏನು ಬಂಡ ಭೀಮನ ರುಂಡವನ್ನು ಚಂಡಾಡಿ ಅವನ ಗುಂಡಿಗೆಯ ಬಿಸಿ ರಕ್ತವನ್ನು ಹೇಳಿ ನನ್ನ ಈ ಹಸ್ತಿನಾವತಿಯ ಹೆಬ್ಬಾಗಿಲಿಗೆ ತೋರಣವನ್ನು ಕಟ್ಟಲು ಸದಾ ಸಿದ್ಧನಾಗಿರುವ ಎನ್ನನುಜ ದುಶ್ಯಾಸನ ಪ್ರಜಾ. ಎದುರು ಬಿದ್ದ ಎದುರಾಳಿಗಳ ಕುತ್ತಿಗೆಯನ್ನು ಕೆತ್ತೊಗೆದು ಸಾಕ್ಕಡಗಿಸುವ ಸಿಂಧೂರಾಜ. ಶೂಲಪಾಣಿಯ ಮಗನಾದ ಕುಮಾರಸ್ವಾಮಿಯನ್ನು ಮೆಚ್ಚಿಸಿ ಕಾಲವಿಷ್ಣು ಎಂಬ ಧನಸ್ಸನ್ನು ಪಡೆದಿರುವ ನನ್ನ ಆಪ್ತ ಮಿತ್ರ ರಾಧೇಯ ಸುಯೋಧನ, ಇನ್ನು ನನ್ನ ಸಂಕಲ್ಪ ಸಾಧನೆಗಾಗಿ ಸ್ವಲ್ಪವೂ ಸಮಯ ಕಳೆಯದೆ ಅನುಪಮ ರಾಜಭಕ್ತಿ, ಅಪ್ರತಿಮ ಶಕ್ತಿ ತೋರಿ ಉಪಯುಕ್ತ ಕಾಲದಲ್ಲಿ ಸೂಕ್ತ ಸಲಹೆಯನ್ನು ಕೊಡುವ ಮಾರ್ಗದರ್ಶಕ ಮಾವ ಶಕುನಿ. ಕುಮಾರ ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು ದುರ್ಯೋಧನ. ಯಾರು? ವಿದುರ. ಪಾಂಡವರಿಗೆ ರಾಜ್ಯವನ್ನು ಕೊಡಬೇಕೆಂಬ ವಿಚಾರವನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ನಿನಗೆ ನ್ಯಾಯವೋ ಅಧೀನವೋ? ಆತನ ನ್ಯಾಯಕ್ಕೆ ಸರ್ವರು ಅಧೀನರು. ರೋಗಿಗಳಿಗೆ ಹಪ್ಪತ್ತಿ ರುಚಿಸುವಂತೆ ಪಥ್ಯವೆಂದಿಗೂ ರುಚಿಸುವುದಿಲ್ಲ. ನಿನ್ನ ಬುದ್ಧಿಯು ವಿಕಲ್ಪವಾಗಿರುವುದರಿಂದ ನೀನು ಈ ರೀತಿ ಮಾತನಾಡುತ್ತಿರುವ ದುರ್ಯೋಧನ. ಸಾಕು, ಬಾಯಿ ಮುಚ್ಚು ವಿದುರ. ಓ ದಾಸಿ ಪುತ್ರ ವಿದುರ, ನಮ್ಮ ಅಣ್ಣನನ್ನು ಬಾಯಿಗೆ ಬಂದಂತೆ ನುಡಿದಂತೆ ಹೋದರೆ ಈಗಲಿಂದ ಅಪ್ಪಳಿಸಿ ಬಿಡುವನೇ ಎಚ್ಚರ. ಮೊದಲು ಈ ಸಭೆಯನ್ನು ಬಿಟ್ಟು ಹೊರಗಡೆ, ಇಲ್ಲವಾದರೆ ಈಗ ಸರ್ವರು ಕೇಳಿರಿ. ನೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಎದ್ದು ನಿಂತು ಯಾರಾದರೂ ನಮಸ್ಕರಿಸಿದ್ದೇ ಆದರೆ ಈ ಸಭೆಯಿಂದ ಆಚೆಗೆ ಹೊರಡಿಸಬೇಕಾಗುವುದು. ಎಚ್ಚರ. ಭೀಷ್ಮ ದ್ರೋಣಾದಿಗಳು ಸಹ ಎದ್ದು ನಿಂತು ನಮಸ್ಕರಿಸಿದರು. ತಾನು ಕಣ್ಣೆತ್ತಿಯೂ ನೋಡದೇ ಸಹ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನು ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತರಾಗು ನನ್ನ ಯೋಗ ಮಾಯೆ. ಏಳು ಚಕ್ರವರ್ತಿ, ಏಳು.
ದುರ್ಯೋಧನ, ಭೂಪಾಲಕನಾದ ನೀನು ಈ ಗೋಪಾಲನ ಪಾದಕ್ಕೆ ಬೀಳುವುದೇ? ನಾನೇ ನಿನ್ನ ಬಳಿ ಬರುತ್ತಿದ್ದನಲ್ಲ ಚಕ್ರವರ್ತಿ. ಛೇ ಛೇ, ನೀನು ಬಂದ ಸಮಾಚಾರವೇನು ತಿಳಿಸು. ಸಮಾಚಾರವೇನೂ ಇಲ್ಲ ದುರ್ಯೋಧನ. ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನ್ನಲ್ಲೊಂದು ವಿಚಾರವನ್ನು ಹೇಳಲು ಬಂದಿರುವೆನು. ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಮತ್ತೇನು ಬೇಕು ಕೇಳಬಹುದು. ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಿರಲಿಲ್ಲ. ನ್ಯಾಯವಾಗಿ ಪಾಂಡವರಿಗೆ ಸಿಗಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಕೃಷ್ಣನು ಶುದ್ಧ ಕ್ಷತ್ರಿಯನ ರಕ್ತವೇ ವಿನಃ ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ. ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಜ್ಞಾತಿಯೊಡನೆ ಶಾಂತಿಯಿಂದಿರಬೇಕೆಂಬ ನಮ್ಮ ಧರ್ಮರಾಯ, ಸಾವಿರಾರು ಆನೆಗಳನ್ನುಳ್ಳ ಭೀಮಸೇನ, ಪರಮಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಅರ್ಜುನ, ಇವರನ್ನೆಲ್ಲ ನೋಡಿ ಬೆಳೆದ ನಕುಲ ಸಹದೇವರುಗಳು, ಇವರುಗಳ ಪರಾಕ್ರಮವನ್ನು ತಿಳಿಯದೆ ದುಡುಕಬೇಡ ದುರ್ಯೋಧನ. ನಿಮ್ಮವರ ಪೌರುಷ ಆಗಿರಲಿ, ನಮ್ಮವರ ಪೌರುಷವನ್ನು ಹೇಳುವೆ ಕೇಳು. ಇಡೀ ಭರತಖಂಡವನ್ನೇ ಸತ್ಸಾಮರ್ಥ್ಯದಿಂದ ಆಳುತ್ತಿರುವ ನಾನು, ಬಂಡಿ ಬಂಡಿ ಅನ್ನವನ್ನು ತೆಂದು ಅಂಗಾಂಗಗಳನ್ನು ಬೆಳೆಸಿಕೊಂಡಿರುವ ಆ ನಿನ್ನ ಧಡಿಗ ಭೀಮನನ್ನು ಸೇರಿ ನನ್ನ ಈ ಹಸ್ತಿನಾವತಿಯ ಹೆಬ್ಬಾಗಿಲಿಗೆ ತೋರಣವನ್ನು ಕಟ್ಟಲು ಸದಾ ಸಿದ್ಧನಾಗಿರುವ ನನ್ನ ಪ್ರಿಯ ಸಹೋದರ ದುಶ್ಯಾಸನ, ಪಾಂಡವರನ್ನೇ ನಾಶ ಮಾಡಲು ಸದಾ ಸಿದ್ಧರಾಗಿರುವ ಈ ಸಿಂಧೂ ರಾಜ, ಕೈಗೆ ಬಳೆಯನ್ನು ತೊಟ್ಟಿಕೊಂಡು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಉತ್ತರೆಗೆ ತಕತೈ ಎಂದು ಭರತನಾಟ್ಯವನ್ನು ಕಲಿಸುತ್ತಿದ್ದನಲ್ಲ ಆ ನಿನ್ನ ಶಿಖಂಡಿ ಪಾರ್ಥ, ಅವನ ಶಿರವನ್ನು ಚೆಂಡಾಡಲು ಕಾಲವಿಷ್ಣು ಎಂಬ ಧನಸ್ಸನ್ನು ಪಡೆದಿರುವ ನನ್ನ ಮಿತ್ರ ಕಲಿಕರ್ಣ. ಸುಯೋಧನ, ಇನ್ನು ನಿನ್ನ ತಂತ್ರಕ್ಕೆ ತಕ್ಕ ಕುತಂತ್ರವನ್ನು ಹುಡುಕಿಕೊಡುವ ಮಾರ್ಗದರ್ಶಕ ಶಕುನಿ ಭಾವ. ಇನ್ನು ಪಿತಾಮಹ ಗುರುದೇವರ ಪರಾಕ್ರಮವು ನಿನಗೇ ತಿಳಿದಿದೆಯಲ್ಲ. ನಮ್ಮವರ ಪರಾಕ್ರಮ ಸದಾ ನಿನ್ನ ಜ್ಞಾಪಕದಲ್ಲಿರಲಿ. ಎಚ್ಚರ. ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಗ್ರಹದ, ದುರಂಕಾರದ, ದುರಾಶಯದ, ದುಸ್ಸಾಹಸದ ದುರಾಭಿಮಾನವೇ? ವಿಚಾರ ಮಾಡುವುದಕ್ಕೋಸ್ಕರ ಈ ದುರ್ಯೋಧನನ ನಿರ್ಧಾರ ಚಲಿಸಲಾಗದು, ಚಲಿಸುವುದಿಲ್ಲ. ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಕೃಷ್ಣ, ನೀನಿನ್ನು ಹೊರಡಬಹುದು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಗುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ಬೀರುಗಳ ಮಾತುಗಳಿಂದ ಶಾಂತವಾಗುವುದಿಲ್ಲ. ಕೃಷ್ಣ, ರಾಜೇಂದ್ರ, ಈ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದೇ ಹೊರತು ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನೂ ಸಹ ಇವರಂತೆಯೇ ಮಾತನಾಡುವೆಯ? ಇಡೀ ಅರ್ಜುನನ ಮೇಲಿನ ವೈರತ್ವಕ್ಕೆ ಇಡೀ ಕುರುಕುಲವನ್ನೇ ನಾಶ ಮಾಡುವೆ. ಇದು ನಿನಗೆ ಧರ್ಮವೇನಯ್ಯ? ಧರ್ಮದ ವಿಚಾರ ಕೃಷ್ಣ, ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತದ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೇ ಇಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಗೌರವೇಶ್ವರಿಗೆ ನನ್ನ ತನುಮನವನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಕೃಷ್ಣ, ಆ ನಿನ್ನ ಪಾಂಡವರ ವಂಶವನ್ನು ನಾಶ ಮಾಡಲು ನಾವು ಸದಾ ಸಿದ್ಧ. ಅವರ ವಂಶದ ಹುಟ್ಟಡಗಿಸದೆ ಹೋದರೆ ನಾನು ಸಿಂಧು ರಾಜನೇ ಅಲ್ಲ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟೆಯು ಯುದ್ಧವೇ ಆದರೆ ನೀನು ಅದನ್ನೇ ಹೊಂದುವೆ. ಆದರೆ ಅದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಶಯ, ಕುರುಕುಲ ಕಳಂಕ ಸ್ವರೂಪನೇ, ಗುರುಜನರ ಮಾತನ್ನು ತಿರಸ್ಕರಿಸಿ ಅನ್ಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ, ಶ್ರೇಯಸ್ಸು ಎಂದೆಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಮಾಧವ, ಮುಕುಂದ, ಕೆಟ್ಟರೂ ಸರಿಯೇ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ದುರ್ಯೋಧನ, ಇದು ನಿನಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಯಾರೂ ನಿರ್ಧರಿಸಬೇಕಾಗಿಲ್ಲ. ನಾನಾಗಲೇ ನಿರ್ಧರಿಸಿ ಮುಖ್ಯ ಸಲಹೆಯನ್ನಿತ್ತಿರುವೆನು. ಏನೋ? ಯಾರಿಗೋ? ಮತ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ, ಸಹೋದರ ಸಿಂಧುರಾಜ ಕರ್ಣ, ಹಗ್ಗದಿಂದ ಬಂಧಿಸಿ ಕೃಷ್ಣನನ್ನು. ಯಾರನ್ನು ಬಂಧಿಸಲು ಮಂದಮತಿಗಳಿರ? ನಿನ್ನನ್ನು, ಈ ನಿನ್ನ ಅಂಗಾಂಗಗಳನ್ನು ಬಂಧಿಸಿ. ಕರ್ಣ, ಪರಮಾತ್ಮ, ನಿನ್ನೊಡನೆ ಕೆಲವು ರಹಸ್ಯವಾದ ಮಾತುಗಳನ್ನು ಆಡಬೇಕು. ನನ್ನೊಡನೆ ಬರುವೆಯಾ? ಪಾಂಡವರ ಪಕ್ಷಪಾತಿಯಾದ ಪರಮ ಪುರುಷೋತ್ತಮ ಮಹಾಮಹಿಮನಾದ ನೀನು ಈ ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಿ ಕರೆತರಲು ಕಾರಣವೇನು ದೇವಾ? ಕರ್ಣ, ಕುಲಹೀನಲ್ಲಿ ಕಂಡುಬರೋಗಳು ನಿನ್ನಲ್ಲಿಲ್ಲ. ಕರ್ಣ, ನೀನು ಸೂತನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಪರಮಾತ್ಮ, ಕುಂತಿಯೇ ನಿನ್ನ ತಾಯಿ. ವಾಸುದೇವ, ಆ ಸೂರ್ಯದೇವನೇ ನಿನ್ನ ಜನಕ. ಹೇ ಹರಿ, ಆ ಪಾಂಡವರು ನಿನಗೆ ಸಹೋದರಾಗಬೇಕು. ಕರ್ಣ, ಪಾಂಚಾಲಿ, ಏಕಿಷ್ಟು ನಿಷ್ಠಾನವಾಗಿ ಹೇಳುತ್ತಿರುವೆ? ಏಕೆ ಪ್ರಿಯತಮೆ, ಏನಾಯಿತು? ಬಾ ಪಾಂಚಾಲಿ, ನನ್ನ ತೊಡೆಯ ಮೇಲೆ ಕುಳಿತುಕೋ. ರಾಕ್ಷಸರ
ಹೌದಲ್ಲವೇ? ಹೌದೇ? ಹೌದು. ಆದರೆ ಅದಕ್ಕಿನ್ನು ಬಹಳ ಸಮಯ ನೆನಪಿದೆಯೇ? ಹಿಂದೊಂದು ದಿನ ಏನನ್ನ ಬೆಚ್ಚಿದ ಕೇಶ ರಾಶಿಯನ್ನು ನೋಡಿ ಕುರುಕುಲ ಆಟಕ ಕರಾಳ ರಾತ್ರಿ ಎಂದು ಪ್ರಿಯ ತಾವೇ ಸಂಬೋಧಿಸಿದಿರಿ. ಇನ್ನು ಏನನ್ನು ಹೇಳಿದಿರಲ್ಲ? ಪಾಂಚಾಲಿ, ಪುನಃ ಮಾಡಿದಂತಹ ಪ್ರತಿಜ್ಞಾ ವಾಕ್ಯವನ್ನು ಕೇಳಲು ಅಪೇಕ್ಷಿಸುತ್ತಿರುವೆಯಾ? ಮಾಡಿದಂತಹ ಪ್ರತಿಜ್ಞೆಯನ್ನು ಮರೆಯುವಂತ ಏಡಿಯಲ್ಲ ಈ ಭೀಮಸೇನ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿದೆ. ಪಾಂಚಾಲಿ, ಇಂಥ ಪ್ರಚೋದನೆ ನುಡಿಗಳಿಂದಾಗುವ ಪ್ರಯೋಜನಗಳೇನು ಪಾಂಚಾಲಿ? ಸಭೆಯಲ್ಲಿ ಏನೇನು ನಡೆಯಿತು? ಸಂಧಿಯ ವಿಚಾರವನ್ನು ತಿಳಿಸಿದೆ. ತಕ್ಕ ರೀತಿಯಲ್ಲೇ ನಡೆಯಿತು. ಸಂಚು ಹಾಕಿ ವಂಚು ಮಾಡಿ ಕಿಚ್ಚನ್ನು ಎಬ್ಬಿಸುವ ಈ ಸಂಧಿಯ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಣ್ಣನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಗಲಿ ಅಷ್ಟೇ. ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಕೇಳು. ನಿನಗೊಂದು ಹೆಚ್ಚಿಗೆ ವಿಚಾರವಿರುವುದು ಎಂದು ನಾನು ಮೊದಲೇ ಹೇಳಿರಲಿಲ್ಲವೇ? ಮಹಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂಧಿಯ ವಿಚಾರವನ್ನೂ ತಿಳಿಸಿದೆ. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಮ, ದ್ರೋಣ, ಧೃತರಾಷ್ಟ್ರರು ಒಪ್ಪಿದರು. ಆ ದುರ್ಯೋಧನ ಅವನು ಸಹ ಒಪ್ಪಿದರು. ನನ್ನನ್ನು ಸುಮ್ಮನೆ ಕೆಣಕಬೇಡ. ಈ ಸಂಧಿಯು ನನಗೊಪ್ಪದು. ನಿನಗೆ ಒಪ್ಪುವ ವಿಚಾರವೊಂದಿರುವುದು. ಆ ದುರ್ಯೋಧನನು ನಿನಗೆ ಒಂದು ಸಮಾಚಾರವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶವೇ? ಹಾಗಾದರೆ ಅವನ ಸಂದೇಶವು ಸಂಧಿ ಆಗಲಾರದು. ಕೃಷ್ಣ, ಬೇಗ ಹೇಳಿಬಿಡು, ಏನೆಂದು ಸಂದೇಶ? ಅದನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನೀನು ನನ್ನ ಪಕ್ಕದಲ್ಲಿ ಬಂದು ಕೂರಬೇಕು. ಈಗ ನಿರ್ಭಯವಾಯಿತು. ಈಗ ಕೇಳಿರಿ ನನ್ನ ಮಾತನ್ನು. ಈ ದಿನ ಭೀಮನನ್ನು ಬಂಧಿಸಿರುವ ಹಗ್ಗವು ಆ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗವನ್ನು ಬಂಧಿಸಲು ಅನುವಾಯಿತು. ಯಾರು ಈ ಕಾರ್ಯವನ್ನು ಮಾಡಿದವರು? ಮತ್ತಿನ್ನಾರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನ ಕೈಗಳನ್ನು ಬಂಧಿಸಲು ಯತ್ನಿಸಿದರೆ ಯಾರು ದುರಾತ್ಮರು? ಮತ್ತಿನ್ನಾರು? ಆ ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಅವನ ತಮ್ಮ ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಅವರಿಗಲ್ಲದೆ ಮತ್ತಿನ್ಯಾರಿಗೆ ಬರಬೇಕು? ಇದಕ್ಕೆ ನಿನ್ನ ಉತ್ತರವೇನು? ಅಣ್ಣ ಭೀಮಸೇನ, ಸಹನೆಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ಪಾಂಡವರ ರಾಯಭಾರಿಯಾಗಿರುವ ಶ್ರೀಕೃಷ್ಣ ಪರಮಾತ್ಮನನ್ನೇ ಬಂಧಿಸಲೆತ್ನಿಸಿದ ಕುರುನಂದರಿಗೆ ತಕ್ಕ ಬುದ್ಧಿ ಕಲಿಸುವುದೊಂದೇ ತಕ್ಕ ಪ್ರಶ್ನೋತ್ತರ. ಅಷ್ಟೇ ಅಲ್ಲ ಭೀಮಸೇನ, ಆ ದುರ್ಯೋಧನನು ಸಂಧಿಗಾಗಿ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಗ್ರಾಮದಲ್ಲಿ 5 ಊರುಗಳನ್ನು ಕೊಡಲಿಲ್ಲವೆಂದು ಗಂಟಾಘೋಷವಾಗಿ ಸಾರಿ ಹೇಳಿಯೇ ಬಿಟ್ಟ. ಒಂದು ವೇಳೆ ಅದು ದೊರಕುವುದಾದರೆ ರಣರಂಗದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಪದದಲ್ಲಿ ರತಿಕರ ವೀರ ಘಂಟಘೋಷದಲ್ಲಿ ಎಂದು ಘಂಟಾಘೋಷವಾಗಿಯೇ ಸಾರಿ. ಎಲ್ಲರೂ ಕೇಳಿರಿ ಭೀಮ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಲ್ಲಿ ಜನಿಸಿದ್ದೆ ನಿಜವಾದರೆ, ವೀರ ಮಾತೆ ಕುಂತಿ ದೇವಿಯ ಸಂಜಪಾನ ಮಾಡಿದ್ದೆ ಸಹಜವಾದರೆ, ನಾಳೆ ನಡೆಯುವ ಭಯಂಕರ ಯುದ್ಧ ಸಂಗ್ರಾಮ ಕ್ಷೇತ್ರದಲ್ಲಿ ಕೌರವರ 99 ಮಂದಿ ಸಹೋದರರನ್ನು ಅಗ್ನಿಯಲ್ಲಿ ಭಸ್ಮ ಮಾಡಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತ ಕೋಡಿಯಲ್ಲಿ ಬೆಳಗಿಸಿ ಆ ದುರ್ಯೋಧನ ತೊಡೆಗಳನ್ನು ತುಂಡುಗಳನ್ನಾಗಿ ಕತ್ತರಿಸಿ ಅವರ ರಾಜಮುಕುಟವನ್ನು ನೆಲಕ್ಕಪ್ಪಳಿಸಿ ನನ್ನ ಎಡಗಾಲಿನಿಂದ ಒಪ್ಪು ಪುಡಿ ಮಾಡಿ ಅವನ ತಮ್ಮ ದುಶ್ಯಾಸನನ ಎದೆಯ ಬಗೆದು ಅವನ ಬಿಸಿ ನೆತ್ತರಿನಿಂದ ಪಾಂಚಾಲಿಯ ಮುಡಿ ಕಟ್ಟುತ್ತೇನೆ. ಒಂದು ವೇಳೆ ನನ್ನ ಪ್ರತಿಜ್ಞೆ ಭಂಗವಾದರೆ ಅತ್ಯಂತ ನರಕ ಪ್ರಾಪ್ತಿ ಆಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪದವೇ ಸಾಕ್ಷಿ. ಶ್ರೀಕೃಷ್ಣ ಪರಮಾತ್ಮನು ನನಗೆ ಹೇಳಿದ ಸ್ಥಳವು ಇದೇ ಇರಬೇಕು. ಅಲ್ಲಿ ನಿನ್ನ ಜನ್ಮದ ರಹಸ್ಯವನ್ನು ತಿಳಿಯುವುದು ಎಂದು ಹೇಳಿದೆಯಲ್ಲ, ಅಂತಹ ರಹಸ್ಯವಾದರೂ ಏನು ದೇವ? ಯಾರು ತಾಯಿ ನೀನು? ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಮಗನೇ. ಕುಂತಿ? ನನ್ನ ಪರಮ ವೈರಿಯಾದ ಅರ್ಜುನನ ತಾಯಿ ಕುಂತಿ? ಅಮ್ಮ, ನನ್ನನ್ನು ಎತ್ತ ತಾಯಿ ಕುಂತಿ, ಇದೋ ನಿನಗೆ ನಮಸ್ಕರಿಸುವುದು ತಾಯಿ, ನಮಸ್ಕರಿಸುವೆ. ಕೀರ್ತಿಶಾಲಿಯಾಗು ಕೀರ್ತಿಶಾಲಿಯಾಗು. ಎಂತಹ ಕೀರ್ತಿ! ಹಾಗಾದರೆ ನಾನು ಹುಟ್ಟಿದ ಕೂಡಲೇ ನನ್ನನ್ನು ಈ ಗಂಗಾ ನದಿಯಲ್ಲಿ ತೇಲಿ ಬಿಸಾಡುವುದಕ್ಕೆ ನಾನು ನಿನಗೆ ಮಾಡಿದ ಅಪರಾಧವಾದರೂ ಏನು ತಾಯಿ? ಅಮ್ಮ, ನೀನು ಹೀಗೆಲ್ಲ ಮಾತನಾಡಬಾರದು ಮಗನೇ, ನೀನು ಹೀಗೆಲ್ಲ ಮಾತನಾಡಬಾರದು. ಮೊದಲೇ ನೊಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿವೆ. ಆದದ್ದು ಆಗಿ ಹೋಯಿತು ಮಗನೇ. ಈಗಲಾದರೂ ನಿನ್ನ ಸಹೋದರರಾದ ಪಾಂಡವರೊಡನೆ ಸೇರಿ ರಾಜ್ಯಭಾರವನ್ನು ಮಾಡುವೆಯಂತೆ ನಡೆಕಂದ. ಇದೊಂದು ಮಾತನ್ನು ಬಿಟ್ಟು ಮತ್ತೇನು ಬೇಕಾದರೂ ಕೇಳು ತಾಯಿ. ಈ ನಿನ್ನ ಹಡಿದಾವರಿಯಲ್ಲಿ ಎಬ್ಬಿಸುವುದು. ಈ ಯುದ್ಧದಿಂದಲಾದರೂ ಪರಾಮುಖನಾಗುವೆಯಾ ಮಗನೇ? ಅಮ್ಮ, ಆಗಲಾರದು. ನಾನು ಯುದ್ಧದಲ್ಲಿ ಪರಾಮುಖನಾಗಲಾರನು. ಕರ್ಣ, ಈ ಯುದ್ಧದಿಂದ ನೀನು ಪರಾಮುಖನಾಗದಿದ್ದರೂ ಬೇಡ. ನಾಳಿನ ರಣರಂಗದಲ್ಲಿ ಪಾಂಡವರೇನಾದರೂ
ಧರ್ಮರಾಯನು ನನ್ನ ಕಣ್ಣೆದುರಿಗೆ ಬಂದರೂ ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ ತಾಯಿ. ಅಮ್ಮ, ಸಾವಿರಾರು ಆನೆಗಳ ಬಲವುಳ್ಳ ರೌದ್ರಾಂಶ ಸಂಭೂತನಾದ ಆ ಭೀಮಸೇನನು ತನ್ನ ಗದೆಯಿಂದ ನನ್ನನ್ನು ನುಚ್ಚು ನೂರು ಮಾಡಿ ಆತನ ಮೇಲೆ ಕೈ ಮಾಡುವುದಿಲ್ಲ ತಾಯಿ. ತೇಜೋ ಮೂರ್ತಿಗಳಾದ ನಕಲ ಸಹದೇವರು ಎಂದಿಗೂ ನಾನು ಕೇಡನ್ನು ಬಯಸುವುದಿಲ್ಲ ತಾಯಿ. ಅಮ್ಮ, ಆದರೆ ಪಾರ್ಥ, ಅರ್ಜುನ, ಗಾಂಡಿವಿ, ಫಲ್ಗುಣ, ಬಿಭತ್ಸು, ಸವ್ಯಸಾಚಿ, ತ್ರಿಲೋಕ ವಿಜಯ್ ಅರ್ಜುನ ಎಂಬ ದಶನಾಮಾಂಕಿತವನ್ನು ಹೊತ್ತು ತನ್ನ ದಿಕ್ಕುಗಳಲ್ಲಿಯೂ ತನ್ನ ವಿಜಯ ಪತಾಕೆಯನ್ನು ಆರಿಸುತ್ತಾ ದುರಾಂಕಾರದ ಮೆರೆತಿರುವ ಆ ನನ್ನ ಪರಮವೀರ ಅರ್ಜುನನ್ನು ಮಾತ್ರ ಉಳಿಸ. ಆಯಸ್ಸಿರುವವರು ಯಾರಾದರೂ ಎಲ್ಲಿ ಆದರೂ ಬದುಕಿಕೊಳ್ಳಲಿ ಮಗನೇ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷವಲ್ಲ. ನಾಳಿನ ರಣರಂಗದಲ್ಲಿ ನೀನದಂತಹ ಕಠಿಣ ಪ್ರಸಂಗ ಬಂದರು ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಕು. ತಾಯಿ ಸುಯೋಧನ, ಈಗಲೀಗ ನೀ ಸಂಪೂರ್ಣವಾಗಿ ಕೆಟ್ಟೆ. ಆಗಲಿ, ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ ಈ ನನ್ನ ಬಾಹುಗಳಲ್ಲಿ ಪೌರುಷರಿಗೂ ಹೋರಾಡಿ ಆ ನನ್ನ ಸ್ವಾಮಿ ಕೌರೇಶ್ವರಿಗೆ ಹೋರಾಡಿ ಮಡಿಯುವೆನು. ಉಳಿದದ್ದು ದೈವ ಇಚ್ಛೆ. ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವನು ಬದುಕಿದರೂ ವ್ಯರ್ಥವಲ್ಲ. ಹೇ ವಿಧಿ, ನಿನ್ನ ಲೀಲೆ ಅಗಣಿತ. ಸಹೋದರ, 10 ದಿನಗಳ ಘೋರ ಯುದ್ಧದ ತರವಾಯು ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯವಾದಂತೆ ಭಾವಿಸಿದನು. ಆದರೆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ಭೀಮ ಅಗ್ರಜ, ಸಹೋದರ, ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಸೋಲಿಸುವುದು ಯಾರೂ ಇಲ್ಲ ಅಗ್ರಜ. ನಿನ್ನೆ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂತಿರುಗಿದ್ದೇನೆ ಅಗ್ರಜ. ಸಹೋದರ, ಇಂತಹ ಸಮಯದಲ್ಲಿ ಕೃಷ್ಣಾರ್ಜುನರು ಇದ್ದಿದ್ದರೆ ತುಂಬಾ ಚೆನ್ನಾಗಿರುತ್ತಿತ್ತು. ಅರ್ಜುನನು ವ್ಯೂಹಭೇದ ಪದ್ಧತಿಯನ್ನು ಚೆನ್ನಾಗಿ ತಿಳಿದಿದ್ದನು. ಅಗ್ರಜ, ಕೃಷ್ಣಾರ್ಜುನರು ಯುದ್ಧ ಭೂಮಿಯಲ್ಲಿ ಸಮರ್ಪಕರೊಡನೆ ಕಾದಾಡುತ್ತಿರುವರು. ಅವರು ಬೇಗ ಬರುವ ಸಂಭವವಿಲ್ಲ ಅಗ್ರಜ. ನಾವು ಜಾಗರೂಕತೆಯಿಂದ ಮತ್ತೊಂದು ಉಪಾಯವನ್ನು ಹುಡುಕಲೇಬೇಕು. ಇಲ್ಲದಿದ್ದರೆ ನಮಗೆ ಪರಾಜಯ. ತನ್ನ ತಂದೆಯಾದ ಧನಂಜಯನ ಕಪಿಧ್ವಜವು ದ್ವಾರಾತೀರ್ಥದಲ್ಲಿ ಪ್ರಜ್ವಲಮಾನವಾಗಿ ಬೆಳೆಯುತ್ತಿರುವಾಗ ಪಾಂಡವರಿಗೆ ಒದಗಿರುವಂತಹ ಆಪತ್ತಾದರೇನು ತಿಳಿಸು ದೊಡ್ಡಪ್ಪ. ಕುಮಾರ, ವ್ಯೂಹದಿಂದ ರಕ್ಷಿತವಾದ ಕೌರವರ ಬಾಣದ ಪರಂಪರೆಯಿಂದ ನಮ್ಮ ಸೈನ್ಯವು ಹತವಾಗುತ್ತಿದೆ ಕುಮಾರ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಏಕೆ ದೊಡ್ಡಪ್ಪ? ದಶನಾಮಗಳನ್ನು ಹೊತ್ತು ದಶ ದಿಕ್ಕುಗಳಲ್ಲಿ ವ್ಯಾಪಿಸಿರುವ ಅರ್ಜುನನ ಸುಕುಮಾರಾದ ನಾನು ಆ ವ್ಯೂಹವನ್ನು ಭೇದಿಸುವೆನು. ಅದಕ್ಕಾಗಿ ನಿಮ್ಮ ಅಪ್ಪಣೆಯನ್ನು ಪಡೆಯಲು ನಾನು ಇಲ್ಲಿ ಬಂದೇನೆ ದೊಡ್ಡಪ್ಪ. ಕುಮಾರ ಬಾಪು, ನೀನು ನಮ್ಮ ವಂಶದ ಗೌರವ ಸ್ವರೂಪವಾಗಿರುವೆ ಕುಮಾರ. ಆದರೆ ನಿನ್ನಿಂದ ಈ ಕಾರ್ಯ ಸಾಧ್ಯವಾಗದು ಕುಮಾರ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವಿರಾ? ನಾನು ಆ ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತಿರುವೆನೆ. ಈಗ ಅದರ ಉಪಯೋಗಕ್ಕೆ ಅವಕಾಶ ದೊರಕಿದೆ. ವ್ಯರ್ಥ ಮಾಡಬೇಡ ತಂದೆಗೆ ಎನಗನಿಮತಿಯನ್ನು ಕೊಡು. ಆಗ ನೀನೇ ತಿಳಿವೆ ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು ನೀನೇ ನೋಡುವಂತೆ ಜ್ಯೇಷ್ಠ ಪಿತಾ. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ತಿರಸ್ಕರಿಸಬೇಡ. ನಾನು ನಮ್ಮ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಕುಮಾರನಿಗೆ ಸಹಾಯಕನಾಗಿ ನಿಲ್ಲುತ್ತೇನೆ. ಅವನು ವ್ಯೂಹವನ್ನು ಭೇದಿಸಿದ ಕೂಡಲೇ ನಾನು ನಮ್ಮ ಸೈನ್ಯದವರೆಲ್ಲ ನುಗ್ಗಿ ಕೌರವರ ಸೈನ್ಯವನ್ನು ಭಿನ್ನ ಭಿನ್ನವಾಗಿ ಛೇದಿಸಿ ಬರುತ್ತೇವೆ. ಅನಿರೀಕ್ಷಿತವಾಗಿ ಬಂದೊದಗಿದ ಸಹಾಯವನ್ನು ಬಿಡುವುದು ಉಚಿತವಲ್ಲ ಅಗ್ರಜ. ಅಪ್ಪಣೆ ಕೊಡು. ಭೀಮಸೇನ, ನೀವು ಇಷ್ಟಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಲಿಡುವೆನು. ಈ ಯುದ್ಧದಲ್ಲಿ ನೀನು ಇವನನ್ನು ಒಂದು ಕ್ಷಣವೂ ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಪುನಃ ಅಚ್ಚಳಿಯಂತೆ ಇವನನ್ನು ಸೇರಲಿ. ವೀರ ಯೋಧನಿಗೆ ತ್ರಿಕಾಲದಲ್ಲಿ ಉಪಜಯವಿಲ್ಲ ಕುಮಾರ. ತಾಯಿ, ನಿನ್ನ ಆಶೀರ್ವಾದವು ನನ್ನನ್ನು ಸರ್ವತಾ ರಕ್ಷಿಸಲಿ. ನನಗೆ ಯುದ್ಧಕ್ಕೆ ಆಜ್ಞೆಯನ್ನು ಕೊಡು ತಾಯಿ. ಈ ದಿನ ನೀನು ಪಾಂಡವರ ಸಭೆಯಲ್ಲಿ ಆಚಾರ್ಯ ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಪ್ರತಿಜ್ಞೆ ಮಾಡಿದ್ದೆ, ನಿಜವೇ ಕಂದ? ಹೌದು ತಾಯಿ. ಜಯಶಾಲಿಯಾಗು ಪುತ್ರ. ನಿನ್ನ ಈ ತಾಯಿಯ ಪ್ರೇಮವು, ತಂದೆಯ ಶೌರ್ಯವು, ಶ್ರೀಕೃಷ್ಣ ಪರಮಾತ್ಮನ ಮಹಿಮೆಯು, ಪಾಂಡುನಂದನರ ಆಶೀರ್ವಾದವು, ಉತ್ತರಿಸುವ ಭಾಗ್ಯವು ನಿನ್ನನ್ನು ಎಡಬಿಡದೆ ರಕ್ಷಿಸಲಿ. ಹೋಗು ಕಂದ, ಜಯಶಾಲಿಯಾಗಿ ಹಿಂತಿರು. ತಾಯಿ, ಅನುಗ್ರಹಿತನಾದೇನು. ಈ ನಿಮ್ಮ ಆಶೀರ್ವಾದದ ಮಹಿಮೆಯಿಂದ ದ್ರೋಣನ ಚಕ್ರವ್ಯೂಹವನ್ನು ಆಟದ ಮಣ್ಣಿನ ಮಕ್ಕಳಂತೆ ಭೇದಿಸಿ ಬರುವೆನು. ಉತ್ತರ ನಗುನಗುತ್ತಾ ಕಳಿಸಿಕೊಡು. ಅಮ್ಮ, ನೋವೆಂಬುದನ್ನು ಅರಿಯದ ಈ ನನ್ನ ಮುದ್ದು ಮಲ್ಲಿಗೆಯನ್ನು ನಿನ್ನ ಕೈಯಲ್ಲಿಡುವೆನು. ಈ ಯುದ್ಧದ ದರ್ಬರ ಸಂದೇಹದಿಂದ ಅದು ಸುಡದಿರಲಿ. ಈ ಯುದ್ಧದಲ್ಲಿ ನಾನೊಂದು ವೇಳೆ ಅಭದ್ರವನ್ನು ನುಡಿಯಬೇಡ ಕುಮಾರ. ಹೋಗು, ಜಯಶಾಲಿಯಾಗಿ. ಆಗಲಿ ತಾಯಿ, ನಾನಿನ್ನು ಬರುವೆನು. ಅಮ್ಮ, ಇದೋ ನಮಸ್ಕರಿಸುವೆನು. ದುರ್ಯೋಧನ, ಬಾ ಕುಮಾರ. ನಿನ್ನ ಸಲುವಾಗಿಯೇ ಕಾತುರಳಾಗಿದ್ದೇನೆ. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ. ಬೆಳಕು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ದಯಾಮಯ, ಈ ನನ್ನ ಕುಮಾರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು. ನನ್ನನ್ನು ಆಶೀರ್ವದಿಸು ತಾಯಿ. ಶೌರ್ಯ ಸಾಹಸಗಳಿಂದ ನನ್ನ ಭೂಮಿಯಲ್ಲಿ ಮೆರೆದು ಜಯಶಾಲಿಯಾಗಿ ನಿಂತಿರು. ಯಾರಲ್ಲಿ ಧರ್ಮವಿರುವುದು ಅವರಿಗೇ ಜಯವಾಗಲಿ.
ಯತೋ ಧರ್ಮಸ್ತತೋ ಜಯಃ. ಯಥೋ ಧರ್ಮಸ್ತತೋ ಜಯಃ, ಯಥೋ ಧರ್ಮಸ್ತತೋ ಜಯಃ, ಯಥೋ ಧರ್ಮಸ್ತತೋ ಜಯ. ಹೌದು, ಧರ್ಮಕ್ಕೆ ಪರಮಾತ್ಮ, ಈ ಉಭಯ ಸೈನ್ಯಗಳ ನಡುವೆ ಒಮ್ಮೆ ರಥವನ್ನು ನಿಲ್ಲಿಸು. ಎನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಆ ಕೌರವ ವೀರರನ್ನೊಂದು ಬಾರಿ ನೋಡುವೆನು. ಯುದ್ಧವನ್ನು ಪ್ರಾರಂಭಿಸುವ ಮುನ್ನ ಆ ಮಹಾಪುರುಷನಿಗೊಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮ, ಕುರು, ಪಿತಾಮಹರೇ, ಇಗೋ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ಪರಮಾತ್ಮ, ನನ್ನ ಜೀವನದಲ್ಲಿ ಇದೆಂಥ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನ್ನೊಡನೆ ತಿಳಿಸಬಲ್ಲೆಯನಾದರೆ ಇದು ಅರ್ಜುನನ ಪತನವೋ ಅಥವಾ ಉತ್ತನವೋ ಎನ್ನುವೆ ದೇವಾ. ಏಕೆ ಪಾರ್ಥ, ಏಕೆ ಏಕೆ ಇಷ್ಟೊಂದು ವಿಚಲಿತನಾಗುತ್ತಿರುವೆ? ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ನಾನು ಹೇಡಿಯಲ್ಲ, ಪಾಪ ಭೀತಿಯಿಂದ ಯುದ್ಧ ವಿಮುಕ್ತನಾಗಿರುವೆನು. ಹೇಳು ದೇವಾ, ಈ ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೇ? ಯುದ್ಧವು ಕ್ಷತ್ರಿಯನ ಧರ್ಮ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನೂ ಪಡೆಯುವೆ. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಇಹಲೋಕದಲ್ಲಿ ನಿನ್ನ ಕರ್ಮವೇನು? ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ಪರಮಾತ್ಮ. ತಥಾಸ್ತು ಪಾರ್ಥ. ಆಹಾ, ಇದೆಂಥ ಭಯಾನಕ ರೂಪವಿದು. ಮಾನವ ಚಕ್ಷುಗಳಿಂದ ಇದನ್ನು ವೀಕ್ಷಿಸಲಾರೆನು ಪ್ರಭು. ಕೈ ಕಾಲುಗಳು ಕಂಪಿಸುವವು, ವಾಕ್ಯವು ಸ್ಫೂರ್ತಿಯಲ್ಲ. ಏ ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ತಾಳಿ ಭಕ್ತರ ಪರಾಧೀನ, ಭಕ್ತರ ಹೃದಯದಲ್ಲಿ ಆನಂದದ ತರಂಗಗಳನ್ನು ಎಬ್ಬಿಸುವ ನಿನ್ನ ಸುಧಾ ಮಧುರವಾದ ಮಂದಾಸವನ್ನು ತೋರಿಸಿ. ಹೇ ಗೋಪಿ ಕೃಷ್ಣ ವಲ್ಲಭ, ನಿನ್ನ ಗಂಭೀರ ಸುಹಾಸ ವದನವೆಲ್ಲಿ? ಭಯವನ್ನು ಬಿಡು ಪ್ರಾಣಸಕ. ಗದಾಚಕ್ರ ಶೋಭಿತವಾದ ನನ್ನ ಈ ಸೌಮ್ಯ ಮೂರ್ತಿಯನ್ನು ದರ್ಶನ ಮಾಡು. ನಡೆ ಅರ್ಜುನ, ಯುದ್ಧ ಮಾಡೋಣ. ಅಂಬರೀಷ ಗೋವಿಂದ, ಆತ್ಮರಾಪರ ಗೋವಿಂದ.